ಅಂತಾರೆ, ಯಾಕಂದ್ರೆ ಕಮ್ಮಿ ದುಡ್ಡಲ್ಲಿ ಜಾಸ್ತಿ ಬೇಕು ಅಂತ. ಅದ್ರ ಗುಣಮಟ್ಟ ಯಾರು ಲೆಕ್ಕ ಹಾಕಲ್ಲ. ಗುಣಮಟ್ಟ ನಮಗೆ ಇಂಪಾರ್ಟೆಂಟ್. ಕೀಟಾಣುಗಳು ಸಾಯ್ಬೇಕು, ನೆಲದಲ್ಲಿರೋಂತ ಹುಳ ಹುಟ್ಟೆಗಳು ಹೋಗ್ಬೇಕು ಅಂತ ನಾವು ಬಳಸೋ ಪದಾರ್ಥ. ಚಿಕ್ಕ ಮಕ್ಳು ಇರ್ತಾರೆ, ಓಡಾಡ್ತಿರ್ತಾರೆ, ನೆಲಕ್ಕೆ ಬಿದ್ದು ತಿಂತಾ ಇರ್ತಾರೆ, ರೋಗಗಳು ಹೆಂಗ್ ಬರ್ತವೆ ಅಂತ ಅಲ್ಲೇ ಗೊತ್ತಾಗ್ತಿರುತ್ತೆ. ಮೋದಿ ಕೇರ್ ಪ್ರಾಡಕ್ಟ್ ಹೆಂಗಿದೆ, ನೆಲ ತೊಳೆಯೋದು, ಬಜಾರಲ್ಲಿ ಸಿಗೋಂಥದ್ದು, ಅಡ್ವರ್ಟೈಸ್ ಕೊಡೋಂಥದ್ದು ಹೆಂಗಿದೆ ನಿಮ್ಗೆ ಲೈವ್ ಆಗಿ ಡೆಮೋ ಮೂಲಕ ತೋರಿಸ್ತಾ ಹೋಗ್ತೀನಿ. ಒಂದೊಂದೇ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ನೆಲ ತೊಳೆಯೋದಕ್ಕೆ ಬಕೆಟ್ ನೀರ್ ಹಾಕಂತಾರಲ್ಲ, ಹಂಗೆ ಸಾಮಾನ್ಯ ನೀರ್ ಹಾಕಂತ ಇದ್ದೀನಿ. ಕುಡಿಯೋ ನೀರಿದು, ಬೇರೆ ಯಾವ ನೀರು ಅಲ್ಲ, ಕುಡಿಯೋ ಪದಾರ್ಥ, ಫಿಲ್ಟರ್ ನೀರೇ ಅನ್ಕೊಂಡಿದ್ದು. ನಾನು ಸಹ ನೀರನ್ನ ಕುಡಿತಾ ಇದ್ದೀನಿ. ಅದ್ರ ಜೊತೆಗೆ ಕೀಟಾಣುಗಳು ನೆಲದಲ್ಲಿ ಬಿದ್ದಿರುತ್ತೆ, ತಪ್ಪಿದಿರುತ್ತೆ, ಓಡಾಡ್ತಿರುತ್ತೆ, ಹೊಡೆದ್ರೆ ಎಲ್ಲ ತಂದು ಹಾಕಕ್ಕಾಗಲ್ಲ. ಅದಕ್ಕೆ ನಾನು ಉಜಾಲ ಬಳಸ್ಕೊಂಡಿದ್ದೀನಿ. ಉಜಾಲ ಬರೀ ಡೆಮೋಗೆ ಮಾತ್ರ. ಇದು ಒಂದು ಕೀಟಾಣು ಅಂತ ಅನ್ಕೊಳ್ರಿ. ಕ್ಯೂಬ್ ಅನ್ನೋದು ಈ ತರ ಪದಾರ್ಥ ಇರ್ತದೆ. ಹುಳ ಹುಪ್ಪೆಗಳು, ಕೀಟಾಣು, ಬ್ಯಾಕ್ಟೀರಿಯಾ ಇರ್ತಾರೆ. ಒಂದು ಬ್ಯಾಕ್ಟೀರಿಯಾ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೀರೊಳಗೆ. ಎಲ್ಲೊಟ್ಟಕ್ಕೂ ಹಾಕ್ತಾ ಇದ್ದೀನಿ ಬ್ಯಾಕ್ಟೀರಿಯಾಗಳನ್ನ. ಬ್ಯಾಕ್ಟೀರಿಯಾ ನಾನು ಸೇರಿಸಿದೀನಿ. ಅದೇ ನೆಲದಲ್ಲಿರೋ ಗಲೀಜು ಅಂತ ಅನ್ಕೊಂಡಿದ್ದೀನಿ. ಗಲೀಜ್ ಮಾಡಿದ್ದೀನಿ ನೀರನ್ನ. ನೆಲದಲ್ಲಿರೋ ಕೀಟಾಣುಗಳು ಹೆಂಗ್ ಕ್ಲೀನ್ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಎರಡು ಒಂದೇ ಸಮ ಇದಾವೆ, ಒಂದೇ ಪ್ರಮಾಣದಲ್ಲಿ ಇದಾವೆ ಎರಡು. ಈಗ ಟಿವಿ ತೋರ್ಸಂತ ಒಂದು ಡೆಜಾಲ್, ಲೈಜಾಲ್ ಈ ಪದಾರ್ಥ ನಾನು ಸೇರಿಸ್ತಾ ಇದ್ದೀನಿ. ಇದು ಕ್ಲೀನ್ ಆಗುತ್ತಿಲ್ಲ ಅಂತ ನೋಡೋಣ. ಎಷ್ಟಾಗ್ತಿದೆ ಅಂತ ನೋಡ್ಬೇಕು. ಇದನ್ನು ಪ್ರಮಾಣ ನೋಡ್ರಿ, ಎಷ್ಟಾಗ್ತಾ ಇದ್ದೀನಿ. ಇದು ನಮ್ಮ ಮೋದಿ ಕೇರ್ ಸ್ಟೆರಿಕ್ ಕ್ಲೀನ್ ಅಂತ ಇದನ್ನು ಹಾಕ್ತಾ ಇದ್ದೀನಿ. ಇದನ್ನ ಎಷ್ಟಾಗ್ತೀನಿ ಅಂತ ನೋಡ್ಬೇಕು. ಜಸ್ಟ್ ಒಂದು 10 ಸೆಕೆಂಡ್ 2-3 ನಿಮಿಷದೊಳಗೆ ಏನೋ ಒಂದು ನಿಮ್ಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ. ನೋಡ್ತಾ ಹೋಗ್ರಿ. ಅದು ಇದು ಮಾರ್ಕೆಟ್ ಅಲ್ಲಿ ಸಿಗೋಂತ ಪದಾರ್ಥ. ಇದು ಮೋದಿ ಕೇರ್ ನೋಡ್ರಿ, ಬದಲಾವಣೆ ಆಗ್ತೈತೆ. ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ, ಅದರಲ್ಲಿ ಕಾಣ್ತಿದೆ ಅಲ್ವಾ? ಈ ತರ ನಮಗೆ ಬದಲಾವಣೆ ಕಾಣ್ತಾ ಹೋಗುತ್ತೆ. ಈ ತರ ಒಂದು ಹೊಸದ ಒಂದು ರೂಪ ತಗೊಳುತ್ತೆ. ಇದ್ರಲ್ಲಿ ಏನಂತ ಬ್ಯಾಕ್ಟೀರಿಯಾ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿದಾವೆ, ಸತ್ತೋಗಿದಾವೆ. ಆದ್ರೆ ಇದ್ರಲ್ಲಿ ಯಾವ್ದೋ ತರ ಸತ್ತೋಗಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಒಂದ್ಸರಿ ಯೂಸ್ ಆಗೋಗಿದೆ. ಇದನ್ನ ಈ ಇದ್ರೊಳಗೆ ಹಾಕ್ತಾ ಇದೀನಿ. ಸ್ವಲ್ಪ ಹಾಕಿದ್ದೀನಿ, ಇನ್ನೂ ಮಿಕ್ತಿದೆ ಅದು. ನೋಡಿ ಇದ್ರೊಳಗೂ ನೋಡ್ರಿ ಎಷ್ಟು ಬದಲಾವಣೆ ಆಯ್ತು. ಈ ತರ ಕಂಪ್ಲೀಟ್ ನಿಮಗೆ ಒಳ್ಳೆ ಗುಣಮಟ್ಟದ ವಸ್ತುಗಳು ಸಿಗ್ತಾ ಹೋಗುತ್ತೆ. ಈ ತರ ನಾವು ಪ್ಯಾಕಿಂಗ್ ಮಾಡಿದಾಗ 30 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಹೋದ್ವಿ. ಒಂದು 1/4 ಲೀಟರ್ ಅಲ್ಲಿ 200 ಲೀಟರ್ ಪೆನೈಲ್ ಮಾಡಬಹುದು. 200 ಲೀಟರ್ ಇದಕ್ಕೆ 200 ಲೀಟರ್ ಪೆನೈಲ್ ಮಾಡಬಹುದು. ಈ ತರದ್ದು ಆದ್ರೂ ದುಪ್ಪಟ್ಟು ತಂದಿದೀವಿ. ಆದ್ರೂ ಸಹ ನಮ್ಗೆ ಯಾವ್ದೇ ತರದ್ದು ಒಂದು ಯೂಸ್ ಇಲ್ಲ. ಕೀಟಾಣು ಸತ್ತಿಲ್ಲ. ಸುಮ್ನೆ ಟಿವಿ ಸುಳ್ಳು ಜಾಯ್ತು ತೋರಿಸಿ ಜನಗಳು ದುಡ್ಡನ್ನ ಲಾಸ್ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಇದರಲ್ಲಿ ಒಂದು ಗೋಲ್ಡ್ ಕಲರ್ ಒಂದು ಸೇರ್ಕೊಂಡು, ಲೈಟ್ ಗೋಲ್ಡ್ ಇದು ಹೆವಿ ಆಸಿಡ್ ಮತ್ತೆ ಕೆಮಿಕಲ್ ಸೇರ್ತಿರೋ ಪದಾರ್ಥ. ಇದ್ರೊಳಗೆ ಇರೋದು ಅದೇ ಕಲರ್. ಇದು ಆಸಿಡ್ ಮತ್ತು ಕೆಮಿಕಲ್ ಸೇರ್ ಕಲರ್ ಯಾವತ್ತೂ ಹೋಗಲ್ಲ. ಇದರಿಂದಾನೇ ಚಿಕ್ಕ ಮಕ್ಕಳಿಗೆ ಶ್ವಾಸಕೋಶ ಪ್ರಾಬ್ಲಮ್ ಬರ್ತಿರೋದು, ಸೋಂಕುಗಳು ಬರ್ತಿರೋದು, ನಮ್ ಬಾಡಿ ಒಳಗಿರೋದು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಿರೋದು ಈ ಪದಾರ್ಥಗಳಿಂದ. ಜೊತೆಗೆ ಚಳಿ ಕ್ಲೀನ್ ಅನ್ನ ನಾವು ಕಂಫರ್ಟ್ ತರ ಯೂಸ್ ಮಾಡಬಹುದು. ಬಟ್ಟೆಗೆ ಹಾಕ್ಬಹುದು. ದನದ ಮೇಲೆ ಉಣ್ಣೆಗಳಿದ್ರೆ ಅದು ಬಳಸಬಹುದು. ನೆಲದಿರೋ ಅಂತದಕ್ಕೆ ಅದು ಇರುವೆ, ಜಿಟ್ಟಿರುವೆ, ಕೆಂಪಿರುವೆ, ಬದ್ದಗಳು, ಜಿರ್ಲೆಗಳು ಈ ತರ ಕಡಿಮೆ ಆಗ್ತಾ ಬರುತ್ತೆ. ಒಂದು ಬಕೆಟ್ಗೆ ಜಸ್ಟ್ 10 ml ಹಾಕೊಂಡು ಸಾಕು. 1 ಲೀಟರ್ಗೆ 1 ml ಸಾಕು. ಇದು ಆ ಸ್ಟೆರಿಕ್ ಕ್ಲೀನ್. ಇದ್ರಲ್ಲಿ BKC